ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಮ್ಮ ಪುಟಾಣಿಗೆ ಹೇಗೆ ನಾವು ಸೆಕೆಂಡ್ ಮಂತ್ ಫೋಟೋಶೂಟ್ನ ಮಾಡಿದ್ವಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಪುಟಾಣಿ ನಮ್ಮ ಲೈಫಿಗೆ ಬಂದು ಆಲ್ರೆಡಿ 2 ಮಂತ್ಸ್ ಆಗೇ ಬಿಡ್ತು. ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಟೈಮ್ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇನ್ನು ನನ್ನ ಪ್ರೀವಿಯಸ್ ವೀಡಿಯೋಸ್ಗೆ ಫ್ಯೂ ಕಮೆಂಟ್ಸ್ ಬಂದಿದೆ, ಅದಕ್ಕೂ ಕೂಡ ನಾನು ಇದೇ ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ ಆಯಿತಾ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಇನ್ನು ಫೋಟೋಶೂಟ್ ಅಂತ ಬಂದರೆ ನನಗೆ ತುಂಬ ಇಷ್ಟ. ಫೋಟೋ ಶೂಟ್ಸ್ ಈ ಥರ DIY ಎಲ್ಲ ಮಾಡಿ ಕ್ಯಾಪ್ಚರ್ ಮಾಡ್ಕೊಳೋದು. ಬಟ್ ಏನು ಅಂದರೆ ಈ ಸರಿ ನಂಗೆ ಆಗ್ತಾಯಿಲ್ಲ, ಟೈಮು ಇಲ್ಲ ಮತ್ತು ಪೇಷನ್ಸು ಕೂಡ ಇಲ್ಲ. ಲಿಶುಗೆ ಅದು ಎಷ್ಟು ಶೂಟ್ಸ್ ಮಾಡಿಬಿಟ್ಟಿದ್ದೀನೋ, ಥೀಮ್ ಬೇಸ್ಡ್ ಶೂಟ್ಸೇ ಆಗಿರಲಿ ಅಥವಾ ಫೆಸ್ಟಿವಲ್ ಬೇಸ್ಡ್ ಶೂಟ್ಸೇ ಆಗಿರಲಿ, ತುಂಬಾ ಶೂಟ್ಸ್ ಮಾಡ್ತಿದ್ದೆ. ಅವಾಗ ಇನ್ನೇನು ಕೆಲಸನೂ ಕೂಡ ಇರಲಿಲ್ಲ ಅಲ್ವಾ, ನಾನು ಅಮ್ಮ ಮನೇಲಿದ್ದೆ. ಜಸ್ಟ್ ಅವಳನ್ನ ನೋಡ್ಕೊಬೇಕಿತ್ತು ಮತ್ತು ನಾನು ಏನು ಬೇಕೋ ಅದನ್ನು ಮಾಡ್ಕೊಬೋದಿತ್ತು. ತುಂಬಾ ಟೈಮ್ ಕೂಡ ಇರ್ತಿತ್ತು. ಬಟ್ ಈಗ ಆ ಥರ ಅಲ್ವಲ್ಲ. ಸೊ ನೀವು ಏನಾದರೂ ನಿಮ್ಮ ಬೇಬಿ ಫೋಟೋ ಶೂಟ್ಸ್ ಅಥವಾ ಮಂತ್ಲಿ ಶೂಟ್ಸ್ ನಿಮ್ಮ ಮಕ್ಕಳಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಏನಾದರೂ ಐಡಿಯಾಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಲಿಶಾ ಶರಣ್ ಅಂತ ಸರ್ಚ್ ಮಾಡಿದ್ರೆ ತುಂಬ ಫೋಟೋಸ್ ಬರುತ್ತೆ ಆಯಿತಾ. ಸೊ ದಟ್ ನಿಮಗೂ ಕೂಡ ಏನಾದರೂ ಒಂದು ಐಡಿಯಾ ಸಿಗ್ಬೋದು ಯಾವುದಾದ್ರೂ ಶೂಟ್ ಮಾಡೋದಕ್ಕೆ. ಸೊ ಒನ್ಸ್ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ಇನ್ನೀಗ ಲಿಶು ಫೋಟೋ ಶೂಟ್ಸ್ ಎಲ್ಲ ನೋಡಿದ್ರೆ ಜೋಗ್ ಅದೇ ಥರ ರಿಪೀಟ್ ಮಾಡೋದು ಬೇಡ ಅನಿಸುತ್ತೆ. ಸೊ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ, ಜಾಸ್ತಿ ಅಸ್ಥೆಟಿಕ್ಕಾಗಿ ಕಾಣಲಿ. ಇವಾಗಂತೂ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರೋದೇ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಅದನ್ನೇ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು ಬೋ ಆಗಿ ಒಂದು 2 ಅನ್ನೋ ನಂಬರ್ ಬಲೂನ್ನ ಇಟ್ಟು ಈ ಥೀಮ್ನ ನಾನು ರೆಡಿ ಮಾಡ್ತಾಯಿದ್ದೀನಿ. ಮೋರ್ ದೆನ್ ಅ ಫೋಟೋ ನಮಗೆ ಈ ಸರಿ ನಾವು ಪ್ಲ್ಯಾನ್ ಮಾಡಿರೋದು ರೀಲ್ಸ್ನ ಮಾಡ್ಕೊಳೋಣ ಅಂತ. ಎವ್ರಿ ಮಂತೂ ಲಾಸ್ಟ್ ಮಂತ್ ಆಗಲಿಲ್ಲ ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೆ ಆ ಟೈಮಲ್ಲಿ. ಸೊ ಹಾಗಾಗಿ ರೀಲ್ಸ್ ತೊಗೊಳೋದಕ್ಕಾಗಲಿಲ್ಲ. ಫೋಟೋ ಶೂಟ್ ಮಾಡಿದೆ, ಬಟ್ ಫೋಟೋ ಶೂಟಿಂದು ಕೂಡ ನನಗೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳೋದಕ್ಕಾಗಲಿಲ್ಲ ಬಿಕಾಸ್ ಪಾಪು ಇನ್ನೂ ಚಿಕ್ಕವಳಿದ್ಲಲ್ವ ಹಾಗಾಗಿ. ಬಟ್ ಈ ಸರಿ ನಾನು ರೀಲ್ಸ್ಗೆ ಅಂತಲೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದನ್ನೇ ನಾನು ಲೆಂತಿ ವಿಡಿಯೋದಲ್ಲೂ ಕೂಡ ಹಾಕ್ತಾ ಇದ್ದೀನಿ ಬಿಕಾಸ್ ತುಂಬ ಜನ ನ್ಯೂ ಮಾಮೀಸ್ ನನ್ನ ಲೆಂತಿ ವಿಡಿಯೋನ ಇವಾಗ ನೋಡ್ತಾ ಇದ್ದೀರಾ ಇಷ್ಟಪಟ್ಟು. ಸೊ ಹಾಗಾಗಿ ಹೆಲ್ಪ್ ಆಗ್ಬೋದು ಅಂತ ಅದನ್ನೇ ನಾನು ಈ ರೀತಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್ ಆಯಿತಾ. ಇನ್ನು ಬಲೂನ್ಸ್ ಎಲ್ಲ ಬೇಕಾದ್ರೆ ಬಲೂನ್ ಶಾಪ್ಸಲ್ಲೂ ಸಿಗುತ್ತೆ, ಪಾರ್ಟಿ ಬಲೂನ್ಸ್ ಸಿಗುತ್ತಲ್ಲ ಅಲ್ಲಿ ಸಿಗುತ್ತೆ. ಬಟ್ ನನಗೆ ಟೈಮ್ ಇರಲಿಲ್ಲ ಮತ್ತು ಇಲ್ಲಿ ತುಂಬಾ ದೂರನೂ ಕೂಡ ಇದೆ ನನಗೆ ಬಲೂನ್ಸ್ ತರೋದಕ್ಕೆ. ಅದಕ್ಕೆ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಇನ್ನು ಹಾರ್ಟ್ ಶೇಪಿಂದು ರೆಡ್ ಕಲರ್ ಪೇಪರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಲಿಶು ಯಾವಾಗೋ ಈ ಪೇಪರ್ ಕಟ್ಟರ್ನ ತಂದಿದ್ಲು ನೋಡಿ, ಇವಾಗ ಹೆಲ್ಪ್ ಆಗ್ತಿದೆ ಅದು. ಸೊ ಪೇಪರ್ಸ್ನೆಲ್ಲ ಈ ಥರ ಕಟ್ ಮಾಡಿ ಫರ್ ಲಿಶು ಫೋಟೋ ಶೂಟ್ ಮಾಡಬೇಕಾದ್ರೆ ನಾನು ತೊಗೊಂಡಿದ್ದೆ. ಅದನ್ನೇ ಇಟ್ಟು ಬೋ ಮತ್ತು ಟೂನ ಇಟ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಈ ರೀಲ್ ಕೂಡ ಪೋಸ್ಟ್ ಮಾಡಿರ್ತೀನಿ ಆಯಿತಾ. ಬೇಬಿ ಫೇಸ್ನ ಬ್ಲರ್ ಮಾಡಿರ್ತೀನಿ, ಪ್ಲೀಸ್ ಡೋಂಟ್ ಮೈಂಡ್. ನನಗೆ ಬೇಬಿ ಫೇಸ್ನ ತೋರಿಸೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಮನೇಲಿ ಮಗು ಏನಾದ್ರು ಒಂಚೂರು ಕುಯ್ಯೋ ಮುರೋ ಅಂದ್ಬಿಟ್ರೆ ಆಮೇಲೆ ಇದನ್ನೇ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಬೇಬಿ ಫೇಸ್ನ ಬ್ಲರ್ ಮಾಡಿದ್ದೀನಿ. ಇದನ್ನು ಮಿನಿ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ವಿತ್ ಮ್ಯೂಸಿಕ್. ಬೇಕಂದರೆ ಇವಾಗ ಕಾಪಿರೈಟ್ ಬಂದುಬಿಡುತ್ತೆ. ಸೊ ಹಾಗಾಗಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಅಷ್ಟೇ. ಲೈಟಾಗಿ ಮ್ಯೂಸಿಕ್ಕು ಕೂಡ ಹಾಕಿರ್ತೀನಿ. ಇನ್ನಿವತ್ತು ಒಂದೇ ಬ್ರ್ಯಾಂಡಿನ ಫ್ಯೂ ಲಿಪ್ಸ್ಟಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಆಯಿತಾ. ಯಾವುದೆಲ್ಲ ನನಗಿಷ್ಟ ಆಗಿದೆ, ಲಾಂಗ್ ಲಾಸ್ಟಿಂಗ್ ಇದೆ, ಅದನ್ನು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಫಸ್ಟ್ ಬಂದರೆ ಈ ಬುಲೆಟ್ ಲಿಪ್ಸ್ಟಿಕ್ ಆಯಿತಾ, ಫೇಸಸ್ಗೆ ನಡೋದು ತುಂಬಾ ಚೆನ್ನಾಗಿದೆ, ತುಂಬ ಸ್ಮೂತಾಗೂ ಕೂಡ ಇದೆ. ನೋಡ್ಬೋದು ಎಷ್ಟು ಸ್ಮೂತ್ ಇದೆ ಅಂದರೆ ಅಷ್ಟು ಸ್ಮೂತಾಗಿದೆ ಲಿಪ್ಸಿಗೆ. ಲಿಪ್ಸ್ ಅಂತೂ ಫುಲ್ಲು ಡ್ರೈಯೇ ಆಗಲ್ಲ. ಈ ತುಂಬ ಪ್ಯಾಚಿ ಲಿಪ್ಸ್ ಥರ ಇರುತ್ತೆ ಅಲ್ವಾ, ಫುಲ್ಲು ಡ್ರೈ ಲಿಪ್ಸು, ಅವ್ರು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಈ ಥರ ಕ್ರಯಾನ್ ಲಿಪ್ಸ್ಟಿಕ್ ರೀತಿಯಲ್ಲಿರೋದನ್ನ ಯೂಸ್ ಮಾಡಿದರೆ ಮಾಯ್ಶ್ಚರೈಸಿಂಗ್ ಆಗು ಕೂಡ ಇರುತ್ತೆ, ಹಾಗೆ ಚೆನ್ನಾಗೂ ಕೂಡ ಕಾಣುತ್ತೆ. ಇದು ಕೂಡ ಲಾಂಗ್ ಲಾಸ್ಟಿಂಗು. ಎಲ್ಲ ಅದು ಕೂಡ ನ್ಯೂಡ್ ಶೇಡಲ್ಲೇ ಇದೆ. ಸೊ ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ನು ನೆಕ್ಸ್ಟ್ ಬರೋದಾದರೆ ಇದೊಂದು ಕ್ರಯಾನ್ ಲಿಪ್ಸ್ಟಿಕ್ಕು. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಇನ್ನೊಂದು ಶೇಡ್ ಇದೆ, ಬಟ್ ನನಗದು ಸಿಗಲಿಲ್ಲ ಆಯಿತಾ. ಆ ಶೇಡು ಕೂಡ ತುಂಬ ಚೆನ್ನಾಗಿದೆ. ನನಗೆ ಹೆಸರು ಕೂಡ ನೆನಪಿಲ್ಲ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಬಂದು ಅಲ್ಟ್ರಾ ಪ್ರೋ HD ಲಿಪ್ಸ್ಟಿಕ್ ಇದು. ಇದನ್ನು ಯಾವುದಾದ್ರೂ ಒಕೇಶನಿಗೆ ವೇರ್ ಮಾಡಿದ್ರು ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ನಾನು ನ್ಯೂಡ್ ಕಲರ್ಸ್ನ ತೊಗೊತೀನಿ ಆಯಿತಾ. ಲಿಪ್ ಲೈನರ್ನ ನಾನು ಡಾರ್ಕ್ ಕಲರ್ನ ಯೂಸ್ ಮಾಡಿ ಈ ನ್ಯೂಡ್ ಶೇಡ್ನ ಹಾಕ್ತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತೊಂದು ಕೂಡ ಫೇಸಸ್ಗೆ ನಡೋದೇನೆ ನೋಡ್ಬೋದು. ನಾನು ಇದೇ ವಿಡಿಯೋದಲ್ಲಿ ಒಂದೇ ಬ್ರ್ಯಾಂಡಿಂದು ಡಿಫ್ರೆಂಟ್ ಲಿಪ್ಸ್ಟಿಕ್ಸ್ನ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇದು ಒಂದು
ಇದು ಅಷ್ಟೇ ತುಂಬಾ ಕ್ರೀಮಿಯಾಗೂ ಕೂಡ ಇರುತ್ತೆ, ನೀಟಾಗಿ ಗ್ಲೈಡ್ ಕೂಡ ಆಗುತ್ತೆ ಲಿಪ್ಸ್ ಮೇಲೆ. ಚೆನ್ನಾಗಿದೆ, ಅಪ್ಲೈ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟಿಂಗು ಕೂಡ, ಹಾಗೆ ಟ್ರಾನ್ಸ್ಫರ್ ಪ್ರೂಫು ಕೂಡ. ಇನ್ನು ಯಾರಿಗೆಲ್ಲ ಈ ಕ್ರಯಾನ್ಸ್ ಲಿಪ್ಸ್ಟಿಕ್ ಇಷ್ಟ ಆಗಲ್ಲ, ಈ ಥರ ಲಿಕ್ವಿಡ್ ಲಿಪ್ಸ್ಟಿಕ್ ಇಷ್ಟ ಅಂದರೆ ಇದನ್ನು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನೀವೆಲ್ಲ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೂ ಕೂಡ ನೋಡಿರ್ತೀರ ತುಂಬ. ಈ ಲಿಪ್ಸ್ಟಿಕ್ಸ್ನ ನಾನು ಯೂಸ್ ಮಾಡೋದು ನನಗೆ ತುಂಬಾ ಇಷ್ಟ ಆಯಿತಾ. ತುಂಬ ಲಾಂಗ್ ಲಾಸ್ಟಿಂಗು ಇರುತ್ತೆ. ಇದ್ರ ಮೇಲೆ ಏನಾದರೂ ನಾನು ಲೈಟ್ ಕಲರ್ ಹಾಕಿ ಇವಾಗ ಸ್ಯಾರಿಗೆ ಏನಾದರೂ ವೇರ್ ಮಾಡ್ತಾ ಇದ್ದೀನಿ ಅಂದರೆ ಫೇಸಸ್ ಕನ್ನಡದೇ ಇದು ಬರುತ್ತೆ, ಲಿಪ್ ಗ್ಲಾಸು. ಇಲ್ಲಾಂದರೆ ನಾನು ಇನ್ನೊಂದು ತೋರಿಸ್ತೀನಿ, ರೆನೆದು. ಅದನ್ನು ತೋರಿಸ್ತೀನಿ ನೋಡಿ. ಇದು ಬಂದು ರೆನೆ ಲಿಪ್ ಗ್ಲಾಸು. ಇದನ್ನು ಕೂಡ ನಾನು ಲಿಕ್ವಿಡ್ ಲಿಪ್ಸ್ಟಿಕ್ನ ಹಾಕಿ ಈ ಥರ ಲಿಪ್ ಗ್ಲಾಸ್ನ ಹಾಕ್ತೀನಿ. ಬಿಕಾಸ್ ನನಗೆ ಸ್ವಲ್ಪ ಡ್ರೈ ಅನಿಸುತ್ತೆ ಲಿಕ್ವಿಡ್ ಲಿಪ್ಸ್ಟಿಕ್ಕು. ಸೊ ನನಗೆ ಅದ್ರ ಮೇಲೆ ಲಿಪ್ ಗ್ಲಾಸ್ನ ಹಾಕೋದಕ್ಕೆ ಇಷ್ಟ ಆಗುತ್ತೆ. ರೆನೆದು ಹಾಕ್ತೀನಿ, ಇಲ್ಲಾಂದರೆ ಫೇಸಸ್ ಕನ್ನಡದೇ ಹಾಕ್ತೀನಿ. ಬಟ್ ಅದನ್ನು ನಾನು ಊರಲ್ಲಿ ಬಿಟ್ಟು ಬಂದಿದ್ದೀನಿ, ಸೊ ಹಾಗಾಗಿ ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಎಲ್ಲ ಪ್ರಾಡಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ, ವಿತ್ ಶೇಡ್ಸ್ ಕೂಡ ಹಾಕಿರ್ತೀನಿ. ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ, ಇದೊಂಥರ ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಯಾವುದಾದ್ರೂ ವೆಸ್ಟರ್ನ್ ವೇರಿಗೆ. ಸೊ ಇದಿಷ್ಟು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಅಮೆಝಾನ್ಸ್ 10th ಆ್ಯನಿವರ್ಸರಿ ಸೇಲ್ ಕೂಡ ನಡೀತಿದೆ. ಸೊ ದಟ್ ನೀವೀಗ ಪರ್ಚೇಸ್ ಮಾಡಿದ್ರೆ ಏನಾದರೂ ಬೇಕು ಅಂದರೆ ಅಫೋರ್ಡೆಬಲ್ ಪ್ರೈಸ್ ಆಗಿ ಆಫರ್ ಪ್ರೈಸಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಮಗುಗೆ ನಾನು ಯೂಸ್ ಮಾಡುವಂಥ ಕ್ರೇಡಲ್ ಬಗ್ಗೆ ಕೇಳ್ತಾ ಇದ್ರಿ. ನಾನು ನನ್ನ ಮಿನಿ ವ್ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೆ. ಅದನ್ನು ನಾವು ವೆರಿ ಲಾಂಗ್ ಬೇಕಂದರೆ ಲಿಶು ಹುಟ್ಟಿದಾಗ ತೊಗೊಂಡಿದ್ದು, ನಾನು ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು, ಮೀ ಆ್ಯಂಡ್ ಮೀ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು. ಇವಾಗ ಅವೈಲೇಬಲ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಾಗೆ ಈ ಕಮೆಂಟ್ ಅಂತೂ ನಂಗೆ ತುಂಬಾ ಫನ್ನಿ ಅನ್ನಿಸ್ತು, ನಿಮಗೆ ಜೋ ಇಷ್ಟನಾ ಲಿಶಾ ಇಷ್ಟನಾ ಅಂತ. ಯಾರಾದರೂ ಅಮ್ಮಂದಿರಿಗೆ ಹೋಗಿ ಇಬ್ಬರು ಮಕ್ಕಳಲ್ಲಿ ಯಾರು ಇಷ್ಟ ಅಂತ ಕೇಳಿದ್ರೆ ಎಲ್ಲ ಅಮ್ಮಂದಿರು ಹೇಳೋದು ಒಂದೇ, ಇಬ್ಬರು ಮಕ್ಕಳು ಇಷ್ಟ ಅಂತ. ಸೊ ನನ್ನ ಆನ್ಸರು ಕೂಡ ಅದೇನೆ. ಇವರಿಬ್ರು ಕೂಡ ನನ್ನ ಜೀವನ ಇಬ್ರು. ಹಾಗೆ ಪಾಪುಗೆ ಸಾಂಬ್ರಾಣಿ ಹಾಕಬೇಡಿ ಅಂತಲೂ ಕೂಡ ಹೇಳ್ತಿದ್ರಿ. ಆ್ಯಕ್ಚುಲಿ ನನಗೂ ಕೂಡ ಅಷ್ಟಾಗಿ ಇಷ್ಟ ಆಗಲ್ಲ, ಸ್ವಲ್ಪನೇ ಹಾಕೋದಕ್ಕೆ ಬಿಡ್ತೀನಿ. ಬಟ್ ಏನು ಮಾಡೋದು, ದೊಡ್ಡವರು ಹೇಳೋದು ಕೇಳಲ್ಲ. ಸೊ ಹಾಕ್ಲಿ ಅಂತ ಸುಮ್ಮನಾಗ್ತೀನಿ. ಇನ್ನೂ ಒಂದು ಮ್ಯಾಟ್ ಕೂಡ ತರಿಸಿದ್ದೆ ಆಯಿತಾ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ಏನಂದರೆ ಅದು ನನಗೆ ನಾನ್ ಸ್ಕಿಡ್ಡಬಲ್ ಬೇಕಾಗಿತ್ತು, ಬಟ್ ಇದು ಸ್ಕಿಡ್ ಆಗುತ್ತೆ. ಸೊ ರಿಟರ್ನ್ ಮಾಡಿದ್ದೀನಿ.